ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಬಗ್ಲಗುಡ್ಡದಲ್ಲಿ ಇರುವಂತಹ 11ನೇ ಪಾಯಿಂಟ್ನಲ್ಲಿ ಶೋಧ ಒಂದಿಷ್ಟು ನಡೀತಾ ಇದೆ. ಈ ಬಗ್ಲಗುಡ್ಡಕ್ಕೆ ಯಾಕೆ ಹೋಗ್ಬಿಟ್ರು, ಏನ್ ಕತೆ, ನೇರವಾಗಿ ಅಧಿಕಾರಿಗಳು ಅಲ್ಲಾಕೆ ಹೋದ್ರಿ, ಏನಾಯ್ತು ಅಲ್ಲಿ ಹಾಗಾದ್ರೆ, ಇವೆಲ್ಲ ಪ್ರಶ್ನೆಗಳು ಹುಟ್ಟಾ ಇರುವಂತದ್ದು. ಬಗ್ಲಗುಡ್ಡಕ್ಕೆ ಯಾಕೆ ಹೋಗ್ಬಿಟ್ರು, 11ನೇ ಪಾಯಿಂಟು ಏನ್ ಕತೆ. ಇನ್ನು ಈ SIT ಅಧಿಕಾರಿಗಳು ನೇರವಾಗಿ 11ನೇ ಸ್ಪಾಟ್ಗೆ ಒಂದಿಷ್ಟು ಶೋಧ ಕಾರ್ಯ ಆರಂಭ ಆಗಿದೆ. ಮೊದಲಿಗೆ ಕಾರ್ಮಿಕರಿಂದಲೇ ಒಂದಿಷ್ಟು ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು, ಬಳಿಕ ಹಿಟಾಚಿ ಮೂಲಕವೂ ಕೂಡ ಶೋಧ ಕಾರ್ಯ ಮಾಡಲು ಒಂದಿಷ್ಟು ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಇದೀಗ ಏನ್ ಕಾರ್ಮಿಕರ ಕೈಯಿಂದ ಆಗ್ಲಿಲ್ಲ, ಹೌದು 3 ರಿಂದ 4 ಅಡಿ ಅಗಿಬೇಕು ಅಂತಂದ್ರೆ ಹೌದು ಕಾರ್ಮಿಕರು ಅಗಿತಾರ್ರಿ, ಅದಕ್ಕೇನು ಸಮಸ್ಯೆ ಇಲ್ಲ, 3 ರಿಂದ 4 ಅಡಿವರೆಗೂ ಕೂಡ ಅಗಿತಾರೆ. ಅದಾದ ನಂತರ ಇನ್ನೂ ಕೂಡ ಅಗಿಬೇಕು ಅಂತ ಅಂದಾಗ ಆವಾಗ ಹಿಟಾಚಿ ತರಬೇಕಾಗುತ್ತೆ. ಸೊ ಹಿಟಾಚಿ ಮೂಲಕವೂ ಕೂಡ ಒಂದಿಷ್ಟು ಶೋಧ ಕಾರ್ಯ ಮಾಡಲು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಇಂದು 3 ಸ್ಥಳಗಳಲ್ಲಿ ಶೋಧ ಕಾರ್ಯಕ್ಕೆ SIT ಒಂದಿಷ್ಟು ಪ್ಲಾನ್ ಅನ್ನು ಹಾಕೊಂಡಿದೆ. 11, 12, 13 ಈ 3 ಪ್ಲಾನ್ ನಲ್ಲಿ ಇವತ್ತು ಸಕ್ಸಸ್ಫುಲ್ ಆಗಿ ಏನಾದ್ರೂ ಒಂದು ಅಸ್ಥಿ ಪಂಜರ ಸಿಕ್ಕರೆ, ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಬುರುಡೆ ಸಿಕ್ಕಿದೆ, ಮೂಳೆಗಳು ಸಿಕ್ಕಿದಾವೆ ಅಂತ ಈಗಾಗಲೇ ಸಾಕಷ್ಟು ಜಗತ್ ಜಾಹೀರಾತಾಗ್ಬಿಟ್ಟಿದೆ ಎಲ್ಲರ ಗಮನಕ್ಕೂ ಕೂಡ. ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿಯೊಂದು ಕೂಡ ಅಪ್ಡೇಟ್ ಅನ್ನ ಜನ ಗಮನಿಸ್ತಾ ಇದ್ದಾರೆ. ಏನ್ ಸಿಕ್ತು ಧರ್ಮಸ್ಥಳದಲ್ಲಿ, ಏನ್ ಸಿಕ್ತು, ಸೀರೆ ಸಿಕ್ಕರು ಹಾಗೆ, ಕರ್ಚಿಪ್ ಸಿಕ್ಕರು ಹಾಗೆ, ಬುರುಡೆ ಸಿಕ್ಕಿದ್ಯಾ, ಮೂಳೆ ಸಿಕ್ಕಿದ್ಯಾ, ID ಕಾರ್ಡ್ ಸಿಕ್ತಾ, ಇನ್ನು ಕರ್ಚಿಪ್ ಸಿಕ್ತಾ, ಇದೆಲ್ಲವೂ ಕೂಡ ಜನರಿಗೆ ಒಂದಿಲ್ಲ ಒಂದು ಅಪ್ಡೇಟ್ ಗಮನಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಆ ಅಪ್ಡೇಟ್ ಕೊಡುವಂತ ಕೆಲಸವೂ ಕೂಡ ನಮ್ಮ ರೆಬೆಲ್ ಟಿವಿ ಪ್ರತಿ ಕ್ಷಣವೂ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು 3 ಸ್ಪಾಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾಕಂದ್ರೆ 3ನೇ ಸ್ಪಾಟ್ ನಲ್ಲಿ ಅಂತಂದಾಗ 11, 12, 13 ಈ 3 ಸ್ಪಾಟು, ಅದರ ಜೊತೆಗೆ ಇನ್ನೂ 17 ಸ್ಪಾಟ್ಗಳು ಆಡ್ ಆಗುವಂಥದ್ದು ಇದೆಯಲ್ಲ, ಅದರಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು. ಯಾಕಂದ್ರೆ ಈ 3 ಸ್ಪಾಟ್ ಟೋಟಲ್ 13 ಸ್ಪಾಟ್ ಅನ್ನ ಅಗಿಯೋದಕ್ಕೆ ಇವತ್ತಿಗೆ 7 ದಿನ ಆಯ್ತು ರೀ, 7 ದಿನ ಆಯ್ತು. ಇವತ್ತು ನಿರಂತರವಾಗಿ ಕಾರ್ಮಿಕರು ಬೆಳಗ್ಗೆ 11 ಗಂಟೆಗೆ ಬರ್ತಾರೆ, 5:15ವರೆಗೂ ಕೂಡ ಅಗಿಯುವಂತ ಕೆಲಸವನ್ನ ಮಾಡ್ತಾರೆ. ಮಳೆ ಇದ್ರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ, ಈ ಕೇಸ್ಗೆ ಒಂದು ಇತ್ಯರ್ಥ ಹಾಡಬೇಕು. ಏನಾಗ್ತಾ ಇದೆ ಬೆಳವಣಿಗೆ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು 24 ಅವರ್ಸ್ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀವಿ, ದಿನ ಬೆಳಗಾದ್ರೆ ಸಾಕು ಅನಾಮಿಕರನ್ನ ಕರ್ಕೊಂಡ್ಬರೋದು, ಸ್ಪಾಟ್ ಅಗಿಸೋದು, ಮೂಳೆಗಳು ಸಿಗ್ತಾ SIT ಅಧಿಕಾರಿಗಳು ತೆಗೆದುಕೊಳ್ಳೋದು, ವಿಧಿ ವಿಜ್ಞಾನ ಕೇಂದ್ರ ಕಳಿಸೋದು, ಅದಾದ ನಂತರ ಅದು ಯಾರ್ದು, ಏನ್ ಕತೆ, ಕೊಲೆ ಆಯ್ತಾ, ಆತ್ಮಹತ್ಯೆ ಆಯ್ತಾ, ಏನು ಅತ್ಯಾಚಾರ ಆಯ್ತಾ, ಏನಾಯ್ತು, ಯಾಕೆ ಸಾವನ್ನಪ್ಪಿದ್ರು, ಸಹಜ ಸಾವ, ಅಸಹಜ ಸಾವ, ಇವೆಲ್ಲವೂ ಕೂಡ SIT ಅಧಿಕಾರಿಗಳು ಪ್ಲಾನ್ ಅನ್ನು ಹಾಕ್ತಾ ಇರುವಂಥದ್ದು. ಹೌದ್ರಿ, ಅವರ ಗಮನಕ್ಕೆ ಬರುತ್ತೆ, ಎಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ. ಇದಾದ ನಂತರ ಈ 17 ಪಾಯಿಂಟ್ಗಳಿದಾವಲ್ರಿ, ಈ 17 ಪಾಯಿಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಏನೆಲ್ಲ ಬೆಳವಣಿಗೆ ಆಗಬಹುದು. ಯಾಕಂದರೆ ಬಗ್ಲಗುಡ್ಡದಲ್ಲಿ ಕೇವಲ 13ನೇ ಪಾಯಿಂಟು ಅಲ್ಲಿ ಆಯಿತು, ಇಲ್ಲೇ ಆಯಿತು, ಇಲ್ಲ ಆಯಿತು. ಇನ್ನೊಂದು ಧರ್ಮಸ್ಥಳದಲ್ಲಿ ಬಹುದೊಡ್ಡ ಸ್ಟೋರಿ ಏನಪ್ಪ ಅಂತಂದರೆ 15 ವರ್ಷದ ಯುವತಿಯನ್ನ, ಬಾಲಕಿಯನ್ನ ಅಲ್ಲಿ ಮೃತದೇಹ ಪತ್ತೆಯಾಗಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಭಾಳ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಹೌದ್ರಿ, ಇದು ಆಗಿದ್ದು 2010ರಲ್ಲಿ. 2010ರವರೆಗೂ ಕೂಡ ಆ ಅನಾಮಿಕ ಏನು ಮಾಡ್ತಾ ಇದ್ದ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಒಂದಿಷ್ಟು ಪ್ರಶ್ನೆ ಇದೆ. ಸೊ ಮತ್ತೊಂದು ಬ್ರೇಕಿಂಗ್ ಏನಪ್ಪ ಅಂತಂದರೆ, ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ 7ನೇ ದಿನ ಒಂದಿನ ಏನು ಸ್ಪಾಟ್ ಇದೆಯಲ್ಲ, 7 ದಿನ ಆಯ್ತು ರೀ, ಇವತ್ತಿಗೆ ಕಾಲಿಟ್ಟು 7 ದಿನ ಆಯಿತು. ಸ್ಪಾಟ್ ನಂಬರ್ 11ರಲ್ಲಿ ಶೋಧ ಇವರೆಗೆ 3 ಅಡಿ ಅಗಿದಿರುವಂತಹ ಕಾರ್ಮಿಕರು. ನಾನು ಆವಾಗ ತಾನೇ ಹೇಳ್ತಾ ಇದ್ದೆ, ಯಾಕಂದ್ರೆ 3 ರಿಂದ 4 ಅಡಿಯವರೆಗೂ ಕೂಡ ಒಂದಿಷ್ಟು ಕಾರ್ಮಿಕರು ಅಗೀತಾರೆ. ಅದಾದ ನಂತರ ಮುಂದಿನ ಬೆಳವಣಿಗೆ ಏನಿದೆ, ಹಿಟಾಚಿ ಬರಬೇಕಾಗುತ್ತೆ. ಸೊ 3 ಫೀಟ್ ವರೆಗೆ ಸಿಗದಂತ ಕಳೆ ಬರಹ, ಮತ್ತಷ್ಟು ಅಗಿಯಲು ಒಂದಿಷ್ಟು AC ಏನಿದ್ದಾರೆ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಈಗಲೂ ಕೂಡ ಒಂದಿಷ್ಟು ಸಿಗ್ತಾ ಇಲ್ಲ, ಯಾಕಂದ್ರೆ 3 ಅಡಿ 4 ಅಡಿ ಸಿಗ್ತಾ ಇಲ್ಲ. 6ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ನಾವು ಮಿನಿಮಮ್ 6 ರಿಂದ 7 ಅಡಿವರೆಗೂ ಕೂಡ ಅಗ್ದಿದ್ರು. ಯಾಕಂದರೆ ಈ ಹಿಂದಿನ ಪಾಯಿಂಟ್ಗಳನ್ನು ನೋಡ್ತಾ ಹೋದಾಗ 1ನೇ ಪಾಯಿಂಟ್ ಆಗಿರ್ಬೋದು, 2ನೇ ಪಾಯಿಂಟ್ ಆಗಿರ್ಬೋದು, 3ನೇ ಪಾಯಿಂಟ್ ಆಗಿರ್ಬೋದು, 4ನೇ ಪಾಯಿಂಟ್ನಲ್ಲೂ ಒಂದಿಷ್ಟು 4 ರಿಂದ 5 ಅಡಿ ಅಗಿಯುವವರೆಗೂ ಒಂದಿಷ್ಟು ಕಾರ್ಮಿಕರು ಅಗಿದ್ರು. ಅದಾದ ನಂತರ ಹಿಟಾಚಿ ಬತ್ತು. ಸೊ ಈಗ 9ನೇ ಪಾಯಿಂಟ್ನಲ್ಲೂ ಕೂಡ ಒಂದಿಷ್ಟು ಅಗಿಯುವಂಥ ಕೆಲಸ ಮಾಡಿದ್ರು. ಅದಾದ ನಂತರ 11ನೇ ಏನು ಪಾಯಿಂಟಿಗೆ ಬಂದ್ರಲ್ಲ, ಈಗಾಗಲೇ 3 ಅಡಿ ಅಗ್ದಿದ್ದಾರೆ ಕಾರ್ಮಿಕರು, 3 ಅಡಿ ಅಗ್ದಿದ್ದಾರೆ. ಇದು ಎಲ್ಲಿದೆ, ನೇತ್ರಾವತಿ ಸ್ನಾನಘಟ್ಟ ಪಕ್ಕದಲ್ಲೇ ಇರೋದ್ರಿಂದಾಗಿ ಒಂದಿಷ್ಟು ಅಗಿಯುವಂಥ ಸಂದರ್ಭದಲ್ಲಿ ನೀರು ಕೂಡ ಬರಬಹುದು. ಯಾಕಂದರೆ ಸ್ನಾನಘಟ್ಟ ಒಂದಿಷ್ಟು ನೀರು ಹರಿಯೋದ್ರಿಂದಾಗಿ, ಪಕ್ಕದಲ್ಲೇ ಇರೋದ್ರಿಂದಾಗಿ ಒಂದಿಷ್ಟು ನೀರು ಝಳ ಬರಬಹುದು. ಆದರೂ ಕೂಡ ಈಗ ಮತ್ತಷ್ಟು ಅಗಿಯಲು ಒಂದಿಷ್ಟು AC ಅವರು ಸೂಚನೆ ಕೊಟ್ಟಿದ್ದಾರೆ. ಇದು ಕೇವಲ ಇಷ್ಟು ಮಾತ್ರ ಆಗೋದಿಲ್ಲ, ಇದು ಇನ್ನೂ ಕೂಡ ಅಗಿಬೇಕು.
ಯಾಕಂದರೆ ಸ್ನಾನಘಟ್ಟ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರವಾಹ ಬಂದಿರುತ್ತಲ್ಲ, ಅದ್ರ ಮೇಲೆ ಮಣ್ಣು ಕೂತಿರುತ್ತೆ. ಹಾಗಾಗಿ 3 ಅಡಿ ಇದ್ದಿದ್ದು 6 ಅಡಿ ಹೋಗಿರುತ್ತೆ, 6 ಅಡಿ ಇದ್ದಿದ್ದು ಒಂದಿಷ್ಟು 7ರಿಂದ 8, 9 ಅಡಿಯವರೆಗೂ ಹೋಗಿರುತ್ತೆ. ಸೊ ಹಾಗಾಗಿ ಇನ್ನೊಂದಿಷ್ಟು ಅಗಿಬೇಕು, ಅಗಿದಾಗ ಒಂದಿಷ್ಟು ಏನಾದರೂ ಸಿಗಬಹುದು. ಯಾಕಂದರೆ ದೂರುದಾರನ ಕಾನ್ಫಿಡೆನ್ಸ್ ಮೆಚ್ಚಬೇಕಾಗುತ್ತೆ ನಾವು. ಯಾಕಂದರೆ ಎಲ್ಲೆಲ್ಲಿ ಇಟ್ಟಿದ್ದಾನೆ, ಏನೇನು ಕತೆ, ಎಲ್ಲೆಲ್ಲಿ ಶವಗಳನ್ನು ಹೂತು ಹಾಕಿದಾನಲ್ಲ, ಅದನ್ನೆಲ್ಲವೂ ಕೂಡ ತನ್ನ ಮೈಂಡ್ನಲ್ಲಿ ಮೆಮರಿ ಕಾರ್ಡ್ ಇಟ್ಕೊಂಡು 10ರಿಂದ 15 ವರ್ಷದವರೆಗೂ ಕೂಡ ಒಂದು ಫಿಕ್ಸ್ ಮಾಡಿಕೊಂಡು ಅದಾದ ನಂತರ ಬಂದು SIT ಅಧಿಕಾರಿಗಳ ಮುಂದೆ ಹೇಳೋದಂತೂ ನಿಜಕ್ಕೂ ಕೂಡ ತುಂಬ ಇದನ್ನೇ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥ SIT ಅಧಿಕಾರಿಗಳಾಗಿರ್ಬೋದು, ಈಗಾಗಲೇ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಹೋದಾಗ ಏನೆಲ್ಲ ಆಗ್ತಾ ಇದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಗ್ರಾಮಸ್ಥರಲ್ಲಿ ಆಗಿರ್ಬೋದು, ಇನ್ನು ಆ ಸ್ಥಳೀಯರಲ್ಲಿ ಆಗಿರ್ಬೋದು ಸಾಕಷ್ಟು ಕುತೂಹಲ ಇದೆ. ದಿನ ಬೆಳಗಾದರೆ ಸಾಕು ಏನಾಗುತ್ತಪ್ಪ, 100 ಪೊಲೀಸ್ ಅಧಿಕಾರಿಗಳು ಬರ್ತಾರೆ, SIT ಅಧಿಕಾರಿಗಳು ಬರ್ತಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನೀವು, SIT ಅಧಿಕಾರಿಗಳು, ವಿಡಿಯೋಗ್ರಾಫರು, ಇನ್ನು ಮಾಧ್ಯಮದವರು, ಇನ್ನು ಗ್ರಾಮಸ್ಥರು. ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ? ಯಾಕೆ ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ತಾ ಇದೆ, ಏನು ಕತೆ? ಸಾಕಷ್ಟು ಜನಕ್ಕೆ 100 ಪ್ರಶ್ನೆಗಳು ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ. ಎಸ್, ಧರ್ಮಸ್ಥಳದಲ್ಲಿ 100 ಶವ ಹುತ್ತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಸ್ಥಿ ಪಂಜರ ಸಿಕ್ಕ ಸ್ಪಾಟ್ಗೆ 14ನೇ ನಂಬರ್, ಇನ್ನು 14ನೇ ಪಾಯಿಂಟ್ನಲ್ಲೂ ಕೂಡ 140ಕ್ಕೂ ಅಧಿಕ ಮೂಳೆಗಳು ಮಣಿಪಾಲ್ನ KMCಗೆ ಒಂದಿಷ್ಟು ಕಳಿಸಲಾಗಿದೆ. ಮೂಳೆಗಳ ರವಾನೆ, ವಿಧಿ ವಿಜ್ಞಾನ ತಜ್ಞರು ಪರಿಶೀಲನೆಗೆ ಮೂಳೆಗಳನ್ನ ರವಾನೆ ಮಾಡಲಾಗಿದೆ. SIT ಅಧಿಕಾರಿಗಳಿಂದ ಮಣಿಪಾಲ್ಗೆ ರವಾನೆ ಕಳಿಸಲಾಗಿದೆ. ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ 14ನೇ ಸ್ಪಾಟು, ಏನು ಕತೆ, ಈ 14 ಮೂಳೆಗಳು ಸಿಕ್ಕಿದೆ, 140ಕ್ಕೂ ಅಧಿಕ ಮೂಳೆಗಳು ಸಿಕ್ಕಿರುವಂಥದ್ದು. ಈ ಮೂಳೆಗಳು ಯಾರ್ದ್ರಿ? 144 ಮೂಳೆಗಳು ಅಂತ ಹೇಳ್ತೀರಾ? ಹೌದು. ಆ ಅಸ್ಥಿ ಪಂಜರ ಒಬ್ಬರದೇ ಆಗಿತ್ತಾ ಅಥವಾ ಬೇರೆ ಬೇರೆ ಜನರದಾಗಿತ್ತಾ? ಯಾಕಂದರೆ ಒಂದೇ ಸ್ಪಾಟ್ನಲ್ಲಿ ನಾನು 100 ಹೆಣಗಳನ್ನು ಹೂತ್ಬಿಟ್ಟಿದ್ದೀನಿ, ನೇರವಾಗಿ ಖಂಡಿತವಾಗಿ ಹೇಳಿದಂಥ ಅನಾಮಿಕ. ಹೌದು, ನಾನು ಒಂದೇ ಸ್ಪಾಟ್ನಲ್ಲಿ 100 ಶವಗಳನ್ನು ಹೂತ್ಬಿಟ್ಟಿದ್ದೀನಿ ಅಂತ ಏನು ಭೀಮಾ ಎದೆ ತೊಟ್ಟಿ ಹೇಳ್ತಾನಲ್ಲ, ಎದೆ ಏನು ಅದು ಕೇಳಬೇಡಿ. SIT ಅಧಿಕಾರಿಗಳಿಗೆ ಶಾಕ್ ಆಗಿಬಿಡುತ್ತೆ. ಏನಪ್ಪ, ಹೌದಪ್ಪ, ಒಂದೇ ಸ್ಪಾಟ್ನಲ್ಲಿ 100 ಶವಗಳನ್ನು ಹೂತ್ಬಿಟ್ಟಿದ್ದೇನಪ್ಪ, 9-10 ಸ್ಪಾಟ್ನಲ್ಲಿ ತೆಗೀರಿ ಸರ್ ಅನ್ನುವಂಥ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ನಲ್ಲ. 9ನೇ ಸ್ಪಾಟ್ನಲ್ಲಿ ಏನು ಸಿಕ್ತು ಸ್ವಾಮಿ? 10ನೇ ಸ್ಪಾಟ್ನಲ್ಲಿ ಏನು ಸಿಕ್ತು? 11ನೇ ಸ್ಪಾಟ್ನಲ್ಲಿ ಏನು ಸಿಕ್ತು? ಈಗ 11ನೇ ಸ್ಪಾಟ್ನಲ್ಲಿ ಒಂದಿಷ್ಟು ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. 14ನೇ ಪಾಯಿಂಟ್ನಲ್ಲೂ ಒಂದಿಷ್ಟು 144 ಈಗೇನು ಮೂಳೆಗಳು ಸಿಕ್ಕಿದೆ ಅಲ್ಲ, ಯಾರ್ದ ಮೂಳೆಗಳು? ಮಹಿಳೆದ, ಪುರುಷಂದ, ಯುವಕಂದ, ಯುವತಿದ, ಬಾಲಕಿದ, ಯಾರ್ದ ಮೂಳೆಗಳು? ಈಗಾಗಲೇ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಏನು ಕತೆ, ಯಾರು DNA ಮ್ಯಾಚ್ ಆಗುತ್ತೆ, ಏನು ಅದೆಲ್ಲವೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಈಗ ಮೂಳೆಗಳನ್ನು ಸಿಕ್ಕ ನಂತರ ಸಡನ್ನಾಗಿ ಇವ್ರ ಮೇಲೆ ಅಂತ ನೇರವಾಗಿ ಆರೋಪ ಮಾಡೋಕ್ಕಾಗೋದಿಲ್ಲ. ಅದರ ಹಿಂದೆ ಪ್ರೊಸೀಜರ್ ತುಂಬ ಇದೆ ಕಣ್ರಿ, ತುಂಬಾ ಇದೆ ಪ್ರೊಸೀಜರು. ಯಾರ್ದು, ಏನು ಕತೆ, ಯಾವಾಗ ಆಯಿತು, ಇದು ಏನು ಆತ್ಮಹತ್ಯೆನೋ, ಅಸಹಜ ಸಾವ, ಏನಾಗಿತ್ತು, ಯಾಕೆ ಸಾವನ್ನಪ್ಪಿದ್ರು, ಇವೆಲ್ಲವೂ ಕೂಡ ಪರಿಶೀಲನೆ ಆಗುತ್ತೆ. ಏನಾದರೂ ಮಿಸ್ಸಿಂಗ್ ಕೇಸ್ ಆಯಿತು, ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಆಗಿರ್ಬೋದು, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆಗಿರ್ಬೋದು, ಏನಾದರೂ ಮಿಸ್ಸಿಂಗ್ ಆಗಿತ್ತಾ, ಇವೆಲ್ಲವೂ ಕೂಡ ತನಿಖೆ ಆಗುತ್ತೆ. ತನಿಖೆ ಆದ ನಂತರ ಹೌದಪ್ಪ ಇವ್ರು ಇಲ್ಲಿದ್ದರು, ಇಲ್ಲಿಗೆ ಬಂದರು, ಇಲ್ಲಿ ಆಯಿತು ಅನ್ನುವಂಥದ್ದು ಒಂದು ಕ್ಲಾರಿಫೈ, ಒಂದು ಪಿಕ್ಚರ್, ಸಂಪೂರ್ಣವಾದಂಥ ಒಂದು ಪಿಕ್ಚರ್ ಸಿಕ್ಕ ನಂತರ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಸುಮ್ಮನೆ ಹೋಗ್ಬಿಟ್ವಿ, ಸಿಕ್ಕೇ ಬಿಡ್ತೀಗ, ಅವರನ್ನು ಅರೆಸ್ಟೇ ಮಾಡಿಬಿಡ್ಬೋದು, ಇವ್ರ ಮೇಲೆ ಆರೋಪ ಬಂದುಬಿಟ್ಟಿದೆ ಅಂತ ಏನು ಕೂಡ ಮಾಡೋಕ್ಕಾಗಲ್ಲ. ಇದಕ್ಕೆ ಆದಂಥ ಒಂದಿಷ್ಟು ಬೆಳವಣಿಗೆಗಳಿದ್ದಾವೆ. ಸಿಕ್ಕ ನಂತರ ಯಾವ ರೀತಿಯಾದಂಥ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಬಹುದೊಡ್ಡ ಚಾಲೆಂಜ್ ಇದು.